ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಣು ವಿದ್ಯುತ್ ಸ್ಥಾವರಗಳನ್ನು ಅಣು ವಿದ್ಯುತ್ ಸ್ಥಾವರಗಳ ಬಗ್ಗೆ ಹೇಳಲ್ಪಟ್ಟಿದೆ. ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಣು ವಿದ್ಯುತ್ ಸ್ಥಾವರ ಎಲ್ಲಿ ಸ್ಥಾಪನೆ ಆಗಿರೋದು ಅಂದ್ರೆ ಮಹಾರಾಷ್ಟ್ರದ ಠಾಣೆ ಎಂಬ ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ಸ್ಥಾಪನೆಯಾದ ಅಣು ವಿದ್ಯುತ್ ಸ್ಥಾವರ ಯಾವುದಂದ್ರೆ ತಾರಾಪುರ ಅಣು ವಿದ್ಯುತ್ ಸ್ಥಾವರ. ಎಷ್ಟದಂದ್ರೆ 1969ರಲ್ಲಿ ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ಅಣು ವಿದ್ಯುತ್ ಸ್ಥಾವರ ಸ್ಥಾಪನೆಯಾಗಿ ಮಹಾರಾಷ್ಟ್ರ ರಾಜ್ಯದಲ್ಲಿ ಯಾವುದಂದ್ರೆ ತಾರಾಪುರ ಅಣು ವಿದ್ಯುತ್ ಸ್ಥಾವರ. ಈ ತಾರಾಪುರ ಅಣು ವಿದ್ಯುತ್ ಸ್ಥಾವರ ಎಷ್ಟರಲ್ಲಿ ಸ್ಥಾಪನೆ ಆಗಿದೆ ಅಂದರೆ 1969. ಎಷ್ಟರಲ್ಲಿ? 1969. ಅಂದಿನ ಪ್ರೈಮ್ ಮಿನಿಸ್ಟರ್ ಯಾರಾಗಿರ್ತಾರಪ್ಪ ಅಂದರೆ ಇಂದಿರಾ ಗಾಂಧಿ ಅವರಾಗಿರ್ತಾರೆ. ಅಂದಿನ ಪ್ರೈಮ್ ಮಿನಿಸ್ಟರ್ ಇಂದಿರಾ ಗಾಂಧಿ ಅವರಾಗಿರ್ತಾರೆ. ಇದು ಎಷ್ಟು ಮೆಗಾವ್ಯಾಟ್ ಅನ್ನು ಹೊಂದಿದೆ ಅಂದರೆ 1400 ಮೆಗಾವ್ಯಾಟ್ ಅನ್ನು ಹೊಂದಿದೆ. ಯಾವುದು? ತಾರಾಪುರ ಅಣು ವಿದ್ಯುತ್ ಸ್ಥಾವರ ಎಷ್ಟು ಮೆಗಾವ್ಯಾಟ್ ಅನ್ನು ಹೊಂದಿದೆ ಅಂದರೆ ಉತ್ಪಾದನೆ 1400 ಮೆಗಾವ್ಯಾಟ್ ಅನ್ನು ಹೊಂದಿದೆ. ಎರಡನೇ ಅಣು ವಿದ್ಯುತ್ ಸ್ಥಾವರ ಯಾವುದಂದರೆ ರಾಣಾ ಪ್ರತಾಪ್ ಅಣು ವಿದ್ಯುತ್ ಸಾಗರ. ಈ ರಾಣಾ ಪ್ರತಾಪ್ ಅಣು ವಿದ್ಯುತ್ ಸ್ಥಾವರವು ರಾಜಸ್ಥಾನ ರಾಜ್ಯದ ಕೋಟಾ ಎಂಬ ಜಿಲ್ಲೆಯಲ್ಲಿ ಸ್ಥಾಪನೆ ಆಗಿದೆ. ಎಷ್ಟರಲ್ಲಿ? 1973ರಲ್ಲಿ ಸ್ಥಾಪನೆಯಾದ ಸ್ಥಾವರವೇ ರಾಣಾ ಪ್ರತಾಪ್ ಅಣು ವಿದ್ಯುತ್ ಸ್ಥಾವರ. ಈ ಅಣು ವಿದ್ಯುತ್ ಸ್ಥಾವರ ಸ್ಥಾಪನೆಯಾದಾಗ ಅಂದಿನ ಪ್ರೈಮ್ ಮಿನಿಸ್ಟರ್ ಯಾರಾಗಿರ್ತಾರೆ ಅಂದರೆ ಇಂದಿರಾ ಗಾಂಧಿ ಅವರಾಗಿರ್ತಾರೆ. ಅವರೇ